ಜಮ್ಮು ಕಾಶ್ಮೀರದಲ್ಲಿ ನಡೆದ ಘಟನೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾ ಹಾಗೂ ಬಿಜೆಪಿ ಸರ್ಕಾರವೇ ನೇರ ಹೊಣೆ ಎಂದು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಗೂ ಜೆಸ್ಕಾಂ ಅಧ್ಯಕ್ಷರಾದ ಎಬಿ ರಮೇಶ ಬಾಬು ಬಂಡಿ ಸಿದ್ದೇಗೌಡರವರು ಶ್ರೀರಂಗಪಟ್ಟಣ ತಾಲೂಕಿನ ಚಿಕ್ಕ ಅಂಕನಹಳ್ಳಿಯಲ್ಲಿ 10 ಕೋಟಿ ರು ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ ಹಾಗೂ 50 ಲಕ್ಷ ರು ವೆಚ್ಚದಲ್ಲಿ ಎಬಿ ಕೇಬಲ್ ಅಳವಡಿಸುವ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು. ಕಾಶ್ಮೀರದಲ್ಲಿ ಉಗ್ರರು ಪ್ರವಾಸಿಗರನ್ನು ಗುಂಡಿಟ್ಟು ಕೊಂದಿರುವುದು ಅತ್ಯಂತ ವಿಷಾದನೀಯ ಸಂಗತಿ. ಜನರ ಮನಸ್ಸಿನ ಭಾವನೆಗಳನ್ನು ಅರ್ಥ ಮಾಡಿಕೊಂಡು 370 ಜೆ ಹಾಗೂ ತೆಗೆದುಹಾಕಬೇಕಿತ್ತು. ಪ್ರಧಾನಮಂತ್ರಿ ಹಾಗೂ ಅಮಿತ್ ಶಾ ರವರು ಅತಿಯಾದ ಆತ್ಮವಿಶ್ವಾಸದಿಂದ ತ್ರಿಸರ್ವೇಟಿ ವಿಧಿ ತೆಗೆದುಹಾಕಿದ್ರು. ನಾವು ನಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳಬೇಕಾಗಿದೆ. ಕಾಶ್ಮೀರದಲ್ಲಿ ಮುಂದೆ ಇಂಥ ಘಟನೆಗಳು ಜರುಗದಂತೆ ಕೇಂದ್ರ ಸರ್ಕಾರ ಬಿಗಿಯಾದ ಕಾನೂನು ಕ್ರಮ ಜಾರಿಗೊಳಿಸಬೇಕು. ಯಾವುದೇ ಒತ್ತಡಕ್ಕೆ ಮಣಿಯದೆ ಕೆಲಸ ಮಾಡಬೇಕು. ಅಲ್ಲಿನ ಜನರ ಭಾವನೆಗಳು ಹಾಗೂ ಮನಸ್ಸನ್ನು ಅರ್ಥ ಮಾಡಿಕೊಂಡು ಕೆಲವು ಕಾನೂನುಗಳನ್ನು ಜಾರಿ ಮಾಡಬೇಕಾಗುತ್ತದೆ. ಸ್ಥಳೀಯವಾಗಿ ಪರಾಮರ್ಶೆ ಮಾಡಿಕೊಂಡು ಇಂತಹ ನಿರ್ಧಾರ ಮಾಡಬೇಕಿತ್ತು. ಕಾಶ್ಮೀರದಲ್ಲಿ ಉಗ್ರರ ಗುಂಡಿಗೆ ಬಲಿಯಾದವರ ಶವಗಳನ್ನು ರಾಜ್ಯಕ್ಕೆ ತಂದು ಅವರ ಕುಟುಂಬಕ್ಕೆ ತಲುಪಿಸಲು ರಾಜ್ಯ ಸರ್ಕಾರ ಶ್ರಮಿಸುತ್ತಿದೆ ಎಂದು ಹೇಳಿದರು. ವರದಿ ಟಿಎಸ್ ಶಶಿಕಾಂತ್, ಎನ್ಕೆಎಸ್ ಟಿವಿ4. ಏನು ನಾವು ಮಾಡ್ತೀವಿ, ನಾವೊಂದು ಕೆಲಸ ಮಾಡಕ್ ಮುಂಚೆ ಕಾಲವನ್ನು ಪಕ್ವ ಮಾಡ್ಕೋಬೇಕು. ನಾವು ಫೀಲ್ಡ್ ಅಲ್ಲಿ ಅಭ್ಯಾಸ ಮಾಡಬೇಕು. ಏನು ಗ್ರೌಂಡ್ ರಿಯಾಲಿಟಿಯನ್ನ ನಾವು ತೆಗೆದುಕೊಂಡು ಮಾಡಬೇಕು. ಇವತ್ತು ಅದು ಮಾಡದೇ ಇದ್ದಕ್ಕೆ ಇವತ್ತು ಕಾಶ್ಮೀರದಲ್ಲಿ ಇವೆಲ್ಲ ಆಯ್ತಾ ಇದೆ. ಇದೆಲ್ಲ ನೇರ ಹೊಣೆ ಪ್ರಧಾನಮಂತ್ರಿಗಳು, ಗೃಹ ಮಂತ್ರಿಗಳು ಅಂತ ಹೇಳಲಿಕ್ಕೆ ಎಲ್ಲ ಸರ್ಕಾರ ಎಲ್ಲ ಕ್ರಮ ಕೈಗೊಂಡಿದೆ. ಅದಕ್ಕೆ ಏನ್ ಬೇಕು ಸರ್ಕಾರ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ. ಆ ಪ್ರವಾಸಿಗರು ತರೋದೇ ಅಲ್ಲ, ಆ ಕುಟುಂಬಕ್ಕೆ ನಾವು ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮಾಡ್ತಾರೆ. ಕಾಂಗ್ರೆಸ್ ಪಕ್ಷದ ಸರ್ಕಾರ, ನೇತೃತ್ವ ಸರ್ಕಾರ ಮಾಡ್ತದೆ. ಎಲ್ಲ ವರ್ಗದ ಜನರ ತೊಂದರೆಗಳಿಗೆ ಅವರ ಕೂಗಿಗೆ ಧ್ವನಿಯಾಗಿ ನಿಲ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭ. ಕಾಶ್ಮೀರದ ಘಟನೆಯಲ್ಲಿ ಉಗ್ರವಾದಿಗಳು ಕೈವಾಡೋದು ಅದು ನೀವು ಹೇಳ್ತಿರೋದೇನೆಂದ್ರೆ ಪ್ರತ್ಯೇಕವಾದಿಗಳನ್ನ ಹೇಳ್ತಿದ್ರೆ ಅದನ್ನು ಉಗ್ರವಾದ ಬೆಂಬಲಿಸ್ತಾರೆ ಸರ್. ನಾವು ಉಗ್ರವಾದ ಪ್ರತ್ಯೇಕವಾದಂತ ನಾನು ಇನ್ನು ಅನಾಲಿಸ್ ಮಾಡಿದವ ಅಲ್ಲ ಸರ್, ನೀವೇನು ಅನಲೈಸ್ ಮಾಡಿದವ ನಾವು ನೀವು ಅನಲೈಸ್ ಮಾಡಿದವ ಮಾಧ್ಯಮದ ಅನಲೈಸ್ ಮಾಡಿದ್ದೀರಾ. ನಿಮಗೆ ತೊಂದರೆ ಆಗದ ಮಾಧ್ಯಮಕ್ಕೆ ತೊಂದರೆ ಆಗದಾಗ ಮಾತ್ರ ಎಲ್ಲ ಅಪ್ಲೈ ಆಯ್ತದೆ. ಮಾಧ್ಯಮದ ಏನೋ ತೊಂದರೆ ಆಗ್ಲಿಲ್ಲ ಅಂದ್ರೆ ಎಲ್ಲ ಸರಿ ಹೋಗ್ಬಿಡ್ತದ. ಅಲ್ಲ ನಿನ್ನ ಲೆಕ್ಕಕ್ಕೆ ತಗೋಣ. ಮಾಧ್ಯಮಕ್ಕೆ ತೊಂದರೆ ಅಂದ್ರೆ ಎಲ್ಲ ತಪ್ಪು. ಮಾಧ್ಯಮಕ್ಕೆ ಏನು ತೊಂದರೆ ಆಗ್ಲಿಲ್ಲ ಅಂದ್ರೆ ಎಲ್ಲ ಸರಿನಾ? ಕಾಮನ್ ಮ್ಯಾನ್ ಬೇಕಾದ್ರೆ ಸಾಯ್ಬೋದು. ಕಾಮನ್ ಮ್ಯಾನ್ ಬಡವ ಸಾಯ್ಬೋದು. ಬಡವ ಸಾಯಕ್ಕೆ ನೀವು ಮಾಧ್ಯಮದವ್ರು ಒಪ್ಕೋತೀರಾ? ಎಲ್ಲ ನೋಡಿ, ಇವತ್ತೇನಾದ್ರು ಕಾಶ್ಮೀರದಲ್ಲಿ ಒಂದು ಅಹಿತಕರ ಘಟನೆ ಆಗ್ತದೆ ಅಂದ್ರೆ ನೇರವಾಗಿ ಬಿಜೆಪಿ ಸರ್ಕಾರದ ಹೊಣೆ. ನಮ್ಮ ಈ ಭಾಗದ ಜನರ ಬಹಳ ವರ್ಷಗಳ ಆಸೆ. ನಾನು ಕಳೆದ ಬಾರಿ ಶಾಸಕನಾಗಿದ್ದಾಗ ಒಂದಷ್ಟು ಪ್ರಯತ್ನ ಮಾಡಿ ರಸ್ತೆಗಳ ಅಭಿವೃದ್ಧಿ, ಊರಿನ ಅಭಿವೃದ್ಧಿ ಬಗ್ಗೆ ಒಂದಷ್ಟು ಇವತ್ತು ಈ ಭಾಗಕ್ಕೆ ಮುಖ್ಯವಾಗಿ ಬೇಕಾದಂಥ ರಸ್ತೆಗಳ ಅಭಿವೃದ್ಧಿ ಆಗಲೇಬೇಕಾಗಿತ್ತು. ಅದು ಪೂರ್ಣಗೊಂಡಿತ್ತು. ಇವತ್ತು ಅದಕ್ಕೆಲ್ಲ ಪೂರ್ಣ ಪ್ರಮಾಣದಲ್ಲಿ ಚಾಲನೆ ಕೊಟ್ಟು ಸುಮಾರು ಒಂದು 10 ಕೋಟಿ ವೆಚ್ಚದಲ್ಲಿ ಈ ಊರಿಗೆ ಚಿಕ್ಕಂಕಿನಲ್ಲಿ ಮತ್ತು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ರಸ್ತೆಗಳಿಗೆ 10 ಕೋಟಿ ವೆಚ್ಚದಲ್ಲಿ ಇವತ್ತು ಆ ಕಾರ್ಯಕ್ರಮವನ್ನು ರಸ್ತೆ ಏನು ಸ್ಟ್ರೆಂಥನ್ ಮಾಡಬೇಕು, ಮತ್ತೊಂದು ಮಾಡಬೇಕು, ಎಲ್ಲ ಡಾಂಬರೀಕರಣ ಮಾಡಬೇಕು, ಎಲ್ಲನೂ 10 ಕೋಟಿ ವೆಚ್ಚದಲ್ಲಿ ಇವತ್ತು ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಚಿಕ್ಕಂಕಿನಲ್ಲಿ ಗ್ರಾಮನ ಮಾದರಿ ಗ್ರಾಮದ ಅಂತೇಳಿ ತೆಗೆದುಕೊಂಡು ಇರ್ತಕ್ಕಂಥ ಊರಿರ್ತಕ್ಕಂಥ ಎಲ್ಲ ನಮ್ಮ ಹಳೆ ಕೇಬಲ್ಗಳು, ಹಳೆ ಕಂಡಕ್ಟರ್ಗಳು ಏನಿದೆ ಎಲ್ಲ ತೆಗೆದುಹಾಕಿ ರೀಕಂಡಕ್ಟರ್ ಮಾಡಿಸಿ ಹೊಸದಾಗಿ ಏನು ತಂತಿ ವೈರ್ಗಳೆಲ್ಲ ಹೋಗಿದ್ದು ಅವೆಲ್ಲ ತೆಗೆದುಹಾಕಿ ಹೊಸ ತಂತಿ ವೈರ್ಗಳನ್ನ ಹಾಕಿ ಎಬಿ ಕೇಬಲ್ ಅಂದರೆ ಎಲ್ಲಿ ಈ ಮನೆಗಳ ಹತ್ರ ಏನು ಬಂದಿದೆ ಈಗ ಅಲ್ಲೆಲ್ಲ ಇದೆ. ಅದು ಮತ್ತೆ